ನಮಸ್ತೆ ಸ್ನೇಹಿತರೆ. ಇಂದು ನಾವು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಿ.ವಿ.ಜಿ ಯವರ ಬಗ್ಗೆ ತಿಳಿದುಕೊಳ್ಳೋಣ. ಡಿ.ವಿ.ಜಿ ಹುಟ್ಟಿದ್ದು 1887ರಲ್ಲಿ ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು ತಾಲೂಕಿನಲ್ಲಿ. ವೇದಶಾಸ್ತ್ರ ಸಂಪನ್ನರಾದ ಹಿರಿಯರು ಇದ್ದ ಮನೆ ಅವರದು. ಅವರ ತಂದೆ ದೇವನಹಳ್ಳಿ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ಡಿ.ವಿ.ಜಿ ಮುಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಓದಿದರು. ಡಿ.ವಿ.ಜಿ ಮೈಸೂರಿನಲ್ಲಿ ತಮ್ಮ ಓದು ಮುಂದುವರಿಸಿದರು. ಅಲ್ಲಿನ ಮಹಾರಾಜ ಕಾಲೇಜಿಗೆ ಸೇರಿಕೊಂಡಿದ್ದ ವಿಭಾಗದಲ್ಲಿ ಮೆಟ್ರಿಕ್ಯುಲೇಷನ್ ವರೆಗೂ ಓದಿದರು. ಆದರೆ ಆ ಪರೀಕ್ಷೆಯಲ್ಲಿ ಫೇಲ್ ಆದರು. ದುರದೃಷ್ಟದಿಂದ ಅಲ್ಲಿಗೆ ಅವರು ಓದು ನಿಲ್ಲಿಸಬೇಕಾಯಿತು. ಕೆಜಿಎಫ್ನಲ್ಲಿ ಒಂದು ಸೋಡಾ ಫ್ಯಾಕ್ಟರಿಯಲ್ಲಿ ಡಿ.ವಿ.ಜಿ ಗುಮಾಸ್ತರಾಗಿ ಕೆಲಸ ಸೇರಿದರು. 1 ವರ್ಷದ ನಂತರ ಬೆಂಗಳೂರಿಗೆ ಬಂದು ಪೇಂಟ್ ಫ್ಯಾಕ್ಟರಿಯೊಂದರಲ್ಲಿ ದುಡಿದರು. ಜೊತೆಗೆ ಶಾಲಾ ವಿದ್ಯಾರ್ಥಿಗಳಿಗೆ ಮನೆ ಪಾಠ ಹೇಳಿ ಸ್ವಲ್ಪ ಹಣ ಸಂಪಾದಿಸುತ್ತಿದ್ದರು. ಡಿ.ವಿ.ಜಿಗೆ ಆಗ 17 ವರ್ಷ ವಯಸ್ಸು. ಅಷ್ಟು ಚಿಕ್ಕ ವಯಸ್ಸಿಗೆ ಅವರು ಇಂಗ್ಲಿಷ್ನಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಿದ್ದರು, ಬರೆಯುತ್ತಿದ್ದರು. ಆಗಲೇ ಈವ್ನಿಂಗ್ ಮೇಲ್, ಮೈಸೂರು ಸ್ಟ್ಯಾಂಡರ್ಡ್ಸ್, ಸೂರ್ಯೋದಯ ಪ್ರಕಾಶಿರ ಮೊದಲಾದ ಪತ್ರಿಕೆಗಳಿಗೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಲೇಖನಗಳನ್ನು ಬರೆಯಲು ಶುರು ಮಾಡಿದರು. ತಮ್ಮ 18ನೇ ವಯಸ್ಸಿಗೆ ನವರತ್ನ ಕೃಷ್ಣಸ್ವಾಮಿ ಎಂಬ ಸ್ನೇಹಿತರ ಜೊತೆಯಲ್ಲಿ ಕನ್ನಡದ ಮೊದಲ ದಿನಪತ್ರಿಕೆ ಭಾರತವನ್ನು ಅವರು ಆರಂಭಿಸಿದರು. ಆ ವಯಸ್ಸಿಗೆ ಇದು ಅಸಾಧಾರಣವಾದ ಸಾಹಸ ಎನ್ನಬೇಕು. ಆ ಹೊತ್ತಿಗೆ ಮೈಸೂರಿನಲ್ಲಿ ವೃತ್ತಪತ್ರಿಕೆಗಳ ಮೇಲೆ ನಿರ್ಬಂಧ ಹೇರುವ ಒಂದು ಕಾನೂನು ಜಾರಿಗೆ ಬಂದಿತು. ಅದು ವೃತ್ತಪತ್ರಿಕೆಗಳಿಗೆ ಮಾರಕವಾದ ಕಾನೂನು. ಅದನ್ನು ಪ್ರತಿಭಟಿಸಿ ಡಿ.ವಿ.ಜಿ ತಮ್ಮ ಭಾರತ ಪತ್ರಿಕೆಯನ್ನು ನಿಲ್ಲಿಸಿಬಿಟ್ಟರು. ಮುಂದೆ ಮೈಸೂರು ಟೈಮ್ಸ್ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರಿದರು. ಆಗ ಡಿ.ವಿ.ಜಿ ತಾವೇ ಒಂದು ಪತ್ರಿಕೆಯನ್ನು ನಡೆಸುವ ನಿರ್ಧಾರ ಕೈಗೊಂಡರು. ಅದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಂಡರು. ಪರವಾನಗಿಯೂ ಸಿಕ್ಕಿತು. ಕರ್ನಾಟಕ ಎಂಬ ಇಂಗ್ಲಿಷ್ ಪತ್ರಿಕೆಯನ್ನು ಡಿ.ವಿ.ಜಿ ಪ್ರಾರಂಭಿಸಿದರು. ಅದಕ್ಕೆ ಅವರೇ ಸಂಪಾದಕರು. ಡಿ.ವಿ.ಜಿಯವರು ಕನ್ನಡದಲ್ಲಿ ಬರೆದ ಕೃತಿಗಳ ಸಂಖ್ಯೆ ಸುಮಾರು 56. ಕಾವ್ಯ, ವಿಮರ್ಶೆ, ಜೀವನ ಚರಿತ್ರೆ, ರಾಜ್ಯಶಾಸ್ತ್ರ, ಶ್ರುತಿಚಿತ್ರ, ಧರ್ಮ ಜಿಜ್ಞಾಸೆ, ಅನುವಾದ, ಮಕ್ಕಳ ಸಾಹಿತ್ಯ ಹೀಗೆ ಹಲವಾರು ದಿಕ್ಕುಗಳಲ್ಲಿ ಅವರ ಬರಹ ಹರಿದಿದೆ. ಇಂಗ್ಲಿಷ್ನಲ್ಲಿ ಅವರು ಬರೆದ ಕೃತಿಗಳು ಸುಮಾರು 30. ಅವುಗಳಲ್ಲಿ ರಾಜಕೀಯ ವಿಷಯಗಳಿಗೆ ಸಂಬಂಧಿಸಿದ ಬರಹಗಳೇ ಹೆಚ್ಚು. ಮಂಕುತಿಮ್ಮನ ಕಗ್ಗ ಡಿ.ವಿ.ಜಿಯವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಅತ್ಯುತ್ತಮ ಕೃತಿ. ಉತ್ತಮ ಸಾಹಿತಿ ಮತ್ತು ಹಿರಿಯ ವೇದಾಂತಿ ಎರಡೂ ಆದವರು ಮಾತ್ರ ಬರೆಯಬಹುದಾದ ಕೃತಿ. ಅದನ್ನು ಬರೆದು ಡಿ.ವಿ.ಜಿ ಆಧುನಿಕ ಸರ್ವಜ್ಞ ಎಂದು ಕರೆಸಿಕೊಂಡರು. ಡಿ.ವಿ.ಜಿ ಅನೇಕ ಉತ್ತಮ ಕವನಗಳನ್ನು ಬರೆದಿದ್ದಾರೆ. ಅವು ನಿವೇದನೆ ಮತ್ತು ವಸಂತ ಕುಸುಮಾಂಜಲಿ ಎಂಬ 2 ಪುಸ್ತಕಗಳಾಗಿ ಪ್ರಕಟವಾಗಿವೆ. ಅಂತಃಪುರ ಗೀತೆ ಎಂಬ ಪುಸ್ತಕದಲ್ಲಿ ಬೇಲೂರಿನ ಶಿಲಾಬಾಲಿಕೆಯರನ್ನು ವರ್ಣಿಸಿ ಬರೆದ ಹಾಡುಗಳಿವೆ. ಡಿ.ವಿ.ಜಿ ಆ ಹಾಡುಗಳ ಭಾವಗಳಿಗೆ ತಕ್ಕ ರಾಗಗಳನ್ನು ಹೊಂದಿಸಿ ಅವನ್ನು ಬರೆದಿದ್ದಾರೆ. ರಾಮಾಯಣ, ಭಗವದ್ಗೀತೆಗಳನ್ನು ಓದುವವರಿಗೆ ನಡುವೆ ಉಂಟಾಗಬಹುದಾದ ಸಂದೇಹಗಳಿಗೆ ಪರಿಹಾರ ರೂಪವಾಗಿ ಶ್ರೀರಾಮ ಪರೀಕ್ಷಣಂ ಮತ್ತು ಶ್ರೀಕೃಷ್ಣ ಪರೀಕ್ಷಣಂ ಎಂಬ ಕೃತಿಗಳು ಅವರಿಂದ ರಚನೆಯಾಗಿವೆ. ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಹಾಗೂ ಸಾಹಿತ್ಯ ಶಕ್ತಿ ಇವು ಅವರು ಬರೆದ ಸಾಹಿತ್ಯ ಮೀಮಾಂಸೆಯ ಗ್ರಂಥಗಳು. ಕಾವ್ಯ, ನಾಟಕ, ಕತೆ, ಜೀವನ ಚರಿತ್ರೆಗಳು, ಸಾಹಿತ್ಯ, ವೇದಾಂತ ಹೀಗೆ ನಾನಾ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದರು. ಅವರ ಮಹತ್ವದ ಕೃತಿ ಶ್ರೀಮದ್ ಭಗವದ್ಗೀತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ. ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ವಾರಕ್ಕೊಮ್ಮೆ ಸೇರುತ್ತಿದ್ದ ವ್ಯಾಸಂಗ ಗೋಷ್ಠಿಯಲ್ಲಿ ಡಿ.ವಿ.ಜಿಯವರು ನೀಡುತ್ತಿದ್ದ ಉಪನ್ಯಾಸಗಳ ಲಿಖಿತ ರೂಪವೇ ಈ ಕೃತಿ. ಇದಕ್ಕೆ 1967ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. ಡಿ.ವಿ.ಜಿಯವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಕೂಡ ಅಸಾಮಾನ್ಯವಾದುದು. ವಿರ್ಜಾ ಸರ್ಕಾರದಲ್ಲಿ ಅವರು ಅನೇಕ ದೊಡ್ಡ ಸಮಿತಿಗಳ ಸದಸ್ಯರಾಗಿದ್ದರು. ಮೈಸೂರು ಸಂಸ್ಥಾನ ಶಾಸನ ಪರಿಷತ್ತಿನ ಸದಸ್ಯರಾಗಿದ್ದರು. ಮೈಸೂರು ಸಂಸ್ಥಾನದ ಶಾಸನ ಪರಿಷತ್ತಿನ ಸದಸ್ಯರಾಗಲು 14 ವರ್ಷಗಳ ಕಾಲ ದುಡಿದರು. 14 ವರ್ಷಗಳ ಕಾಲ ಮೈಸೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿದ್ದರು. ವಿಶ್ವವಿದ್ಯಾಲಯದ ಕೌನ್ಸಿಲ್ನಲ್ಲಿ 6 ವರ್ಷ ಕೆಲಸ ಮಾಡಿದರು. ಬೆಂಗಳೂರು ಪುರಸಭೆಯ ಸದಸ್ಯರಾಗಿ ಈ ನಗರವನ್ನು ಮುಂದೆ ತರಲು ಶ್ರಮಿಸಿದರು. ಇಂಗ್ಲಿಷ್, ಕನ್ನಡ ನಿಘಂಟಿನ ಸಂಪಾದಕ ಮಂಡಳಿಯ ಸದಸ್ಯರಾಗಿದ್ದರು. ಮಹಾಭಾರತ ಮತ್ತು ರಾಮಾಯಣ ಪ್ರಕಟಣಾ ಸಮಿತಿಗಳಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದರು. ಇವುಗಳಲ್ಲಿ ಶಿಖರಪ್ರಾಯವಾದ ಅವರ ಇನ್ನೊಂದು ಹಿರಿಯ ಸಾಧನೆ ಎಂದರೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಸ್ಥಾಪನೆ. ಡಿ.ವಿ.ಜಿ ಇದನ್ನು ಸ್ಥಾಪಿಸಿದ್ದೇ ಅಲ್ಲದೆ ತಮಗೆ ಪ್ರಾಪ್ತವಾದ ಎಲ್ಲ ಗೌರವ ನಿಧಿ
ಬಹುಮಾನಗಳನ್ನು, ಧನವನ್ನು ಈ ಸಾರ್ವಜನಿಕ ಸಂಸ್ಥೆಗೆ ಧಾರೆ ಎರೆದರು. ಈ ಸಂಸ್ಥೆ ಇಂದಿಗೂ ಸಾಹಿತ್ಯದ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಸತತವಾಗಿ ನಡೆಸುತ್ತಿದೆ. 1961ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಆಫ್ ಲೆಟರ್ಸ್ ಪದವಿ ಪಡೆದರು. 1970ರಲ್ಲಿ ಅವರಿಗೆ ಸಾರ್ವಜನಿಕ ಸನ್ಮಾನ. 1974ರಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ. ಡಿವಿಜಿ ಅವರು ಸಾರ್ಥಕ ಬದುಕಿನ ಸಾಧಕ. ಡಿವಿಜಿ 1975ರ ಅಕ್ಟೋಬರ್ 7ರಂದು ಕಣ್ಮರೆಯಾದರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ.